ವಾವ್ ಜಸ್ಟ್ ವಾವ್ 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 ನ್ಯೂಜಿಲ್ಯಾಂಡ್ಗೆ ಇವತ್ತು ಹೇಳ್ಬೇಕಾಗಿರೋದು ಒಂದೇ ವಾವ್ ವಾವ್ ವಾಟ್ ಎ ಮ್ಯಾಚ್ ಗುರು, ವಾಟ್ ಎ ಮ್ಯಾಚ್, ವಾಟ್ ಎ ಇನ್ನಿಂಗ್ಸ್. ರುಬ್ಬಿದ್ರು ಮೊಟ್ಟ ನೋಡ್ಕೊಂಡಂಗೆ ರುಬ್ಬಿದ್ರಲ್ಲ ಗುರು. 12.5 ಓವರ್ಗೆ ಕೇಲ್ಕತಮ್ಮು ನಾಟಕ ಬಂದ್ ಮಾಡಿ ಬಿಸಾಕಿರೋ ಸೌತ್ ಆಫ್ರಿಕನ್ ಟೀಮು ತಲೆ ಚೆಚ್ಕೊಬೇಕು. ನಾಕ್ಔಟ್ಸ್ ಅಂತ ಬಂದಾಗ, ವರ್ಲ್ಡ್ ಕಪ್ ನಾಕ್ಔಟ್ಸ್ ಅಂತ ಬಂದಾಗ ಯಾಕೆ ನ್ಯೂಜಿಲ್ಯಾಂಡ್ ಅವರು ಇವರಿಗೆ ಕ್ವಾಟ್ಲೆ ಕೊಟ್ಟವ್ರೆ ಅಂತ, ಅದು ODI ಆಗಿರಲಿ ಯಾವುದೇ ಆಗಿರಲಿ, T20 ಫಾರ್ ದ ಫಸ್ಟ್ ಟೈಮ್ ಫೇಸ್ ಆಗಿರೋದು. ಬಟ್ ODIs ಅಲ್ಲೆಲ್ಲ ಇಕ್ಕಿಗೆ ಕಳಿಸ್ತಿದ್ರು, ಇವಾಗ ನೋಡಿ T20ಸಲ್ಲೂ ಇಕ್ಬಿಟ್ಟು ಕಳಿಸ್ಬಿಟ್ರು. ಎಲ್ಲೇ ಏನೇ ಗೆದ್ದಿರ್ಬೋದು, ವರ್ಲ್ಡ್ ಕಪ್ಸಲ್ಲಿ ಗೆದ್ದಿರ್ಬೋದು, 5 ಇಟ್ಕೊಂಡಿದ್ರು T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ 5 ವಿಕ್ಟ್ರೀಸ್ನ ಸೌತ್ ಆಫ್ರಿಕಾ ಇಟ್ಕೊಂಡಿದ್ರು ಎಲ್ಲ ಲೀಗ್ ಸ್ಟೇಜಲ್ಲಿ. ಬಟ್ ನಾಕ್ಔಟ್ಸ್ ಅಂತ ಬಂದಾಗ ಏನಕ್ಕೆ ನ್ಯೂಜಿಲ್ಯಾಂಡ್ ಅವರು ಎದ್ದು ನಿಂತ್ಕೊಂತಾರೆ, ನಿಂತ್ಕೊಂತಾರೆ ಅಂತ ಇವತ್ತು ಮತ್ತೆ ತೋರಿಸಿದ್ದಾರೆ. ಏನಪ್ಪ ಇದು ಕತೆ. ಹೇಳಿದ್ದೆ ನಾನು, ಮೋಸ್ಟ್ ಲಕಿಯೆಸ್ಟ್ ಟೀಮ್ ಯಾವುದು ಅಂತಂದರೆ ಅದು ನ್ಯೂಜಿಲ್ಯಾಂಡ್ ಆಗೋಗ್ಬಿಡುತ್ತೆ ಇನ್ ಕೇಸ್ ಅವ್ರು ಫೈನಲ್ಗೆ ಬಂದರು ಅಂತಂದರೆ. ಹೌದು, ಏನಕ್ಕೆ ಅಂತಂದರೆ ಗ್ರೂಪ್ ಸ್ಟೇಜಲ್ಲಿ ನೋಡಿ ಸೌತ್ ಆಫ್ರಿಕಾ ಮೇಲೇ ಸೋತಿದ್ದಾರೆ. ಗ್ರೂಪ್ ಸ್ಟೇಜಲ್ಲಿ, ಅದು ಇನಿಷಿಯಲ್ ಫೇಸಲ್ಲಿ ಸೌತ್ ಆಫ್ರಿಕಾ ಮೇಲೆ ಸೋತಿದ್ದಾರೆ, ಗೆದ್ದಿಲ್ಲ, ಸೋತಿದ್ದಾರೆ. ಆ್ಯಂಡ್ ಅಲ್ಲೊಂದು ಮ್ಯಾಚ್ನ ಸೋತಿದ್ದಾರೆ, ಇಲ್ಲಿ ಸೂಪರ್ 8ಅಲ್ಲೂ ಕೂಡ ಒಂದು ಮ್ಯಾಚ್ನ ಸೋತಿದ್ದಾರೆ. ನೋಡಿ, ಅವರು ನುಸ್ಲುಕೊಂಡು ಕ್ವಾಲಿಫೈ ಆದವರು, ಪಾಕಿಸ್ತಾನದವ್ರ ಮೇಲೆ ಅವ್ರಿಗೆ ನೆಟ್ ರನ್ ರೇಟ್ ಅನ್ನೋದು ಬಿದ್ದಿತ್ತು. ನುಸ್ಲುಕೊಂಡು ಕ್ವಾಲಿಫೈ ಆಗಿಬಿಟ್ಟು ಫೈನಲ್ಗೆ ಬಂದ್ಬಿಟ್ಟು ಇದೊಂಥರ ಹೆಂಗಿದೆ ಅಂತಂದರೆ, ಪಾಕಿಸ್ತಾನದವ್ರು ಕ್ವಾಲಿಫೈ ಆಗಿಬಿಟ್ಟಿರಲ್ಲ 2022ಲೇನೋ, ನುಸ್ಲುಕೊಂಡು ಹೆಂಗೋ ಬಂದ್ಬಿಟ್ಟಲ್ಲಿ ಇಂಗ್ಲೆಂಡ್ ಅವ್ರ ಮೇಲೆ ಫೈನಲ್ ಆಡಿದ್ರಲ್ಲ, ಆ ಥರ ಬಂದ್ಬಿಟ್ಟು ಇವಾಗ ಫೈನಲ್ ಆಡ್ತಾರೆ. ಬಟ್ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಆಡಿದ್ರು ಇವತ್ತು ಸೌತ್ ಆಫ್ರಿಕಾ. ಗೋತಾ ಆಡಿರೋದೆಲ್ಲ ಇಂಡಿಯಾದಲ್ಲಿ, ಸೌತ್ ಆಫ್ರಿಕಾ ಆಡಿರೋದೆಲ್ಲ ಅಹಮದಾಬಾದ್ ಸ್ಟೇಡಿಯಮು, ಡೆಲ್ಲಿ ಸ್ಟೇಡಿಯಮಲ್ಲಿ. ಸಿಕ್ಕಾಪಟ್ಟೆ 5 ಮ್ಯಾಚ್ ಗೆದ್ದಿದ್ದಾರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ, ಎಲ್ಲ ಮ್ಯಾಚು ಗೆದ್ದಿದ್ದಾರೆ. ಇನ್ಫ್ಯಾಕ್ಟು 7 ಮ್ಯಾಚ್ನ ಗೆದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಸೆಮಿಫೈನಲ್ಲಿ ಉಳ್ಕೊಂಡು ಹೋಗೋದು ಅಂತಂದರೆ ಇದಕ್ಕಿಂತ ಒಂದು ನತದೃಷ್ಟ ಟೀಮು, ಸೌತ್ ಆಫ್ರಿಕಾಗಿಂತ ನತದೃಷ್ಟ ಟೀಮ್ ಇದೆಯಾ ಗುರು. ಲಾಸ್ಟ್ ನೋಡಿ 2024 ವರ್ಲ್ಡ್ ಕಪ್ ಯಾವ ಥರ ಆಡಿದ್ರು, ಅಲ್ಲೂ ಕೂಡ ಎಲ್ಲ ಗೆದ್ಕೊಂಡು ಬಂದಿದ್ರು, ಇಲ್ಲೂ ಕೂಡ ಎಲ್ಲ ಗೆದ್ಕೊಂಡು ಹೋದ್ರು. ಅಲ್ಲಿ ಫೈನಲಿಗೆ ಬಂದ್ಬಿಟ್ಟು ಸೋತರು, ಇಲ್ಲಿ ಸೆಮಿಫೈನಲಿಗೆ ಬಂದ್ಬಿಟ್ಟು ಸೋತವ್ರೆ. 7 ಮ್ಯಾಚ್ನ ಗೆದ್ಬಿಟ್ಟು ಸೋಲಿದ್ದಿಲ್ಲ ಗುರು. ಇವ್ರು 2 ಮ್ಯಾಚ್ ಸೋತವ್ರೆ ನ್ಯೂಜಿಲ್ಯಾಂಡ್ ಅವರು, 2 ಟೀಮ್ ಮೇಲೆ ಸೋತವ್ರೆ, ಇವ್ರ ಮೇಲೆ ಸೋತವ್ರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಲೀಗ್ ಸ್ಟೇಜಲ್ಲಿ. ಇಲ್ಲಿ ಹೋಗ್ಬಿಟ್ಟು ಸೆಮಿಫೈನಲ್ ಗೆದ್ದುಬಿಟ್ರಲ್ಲ, ಅಲ್ಲೆಲ್ಲ ಗೆಲ್ಲದಲ್ಲ ಗುರು ಇಂಪಾರ್ಟೆಂಟು. ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆಗಿಬಿಟ್ಟು, ಕ್ವಾಲಿಫೈ ಆಗಬೇಕಷ್ಟೇ ಸೆಮಿಫೈನಲ್ಗೆ. ನೀನು ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆದರೆ ಎಲ್ಲ ಮ್ಯಾಚ್ ಗೆದ್ದು ಕ್ವಾಲಿಫೈ ಆದ್ರೇನೋ, ಅಥವಾ ಒಂದು ಮ್ಯಾಚ್ ಸೋತ್ ಕ್ವಾಲಿಫೈ ಆದ್ರೇನೋ. ಇವಾಗ ಇಂಡಿಯಾ ನೋಡಿ ಇವರು ಇಂಗ್ಲೆಂಡ್ ಅವರು ಅಷ್ಟೇ, ಇಂಗ್ಲೆಂಡ್ ಅವರು ಕನ್ವಿನ್ಸಿಂಗ್ ಆಗಿ ಕ್ವಾಲಿಫೈ ಆಗಿದ್ರೆ 3 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗಿಬಿಟ್ಟಿದ್ರೆ ಸೂಪರ್ 8ಸಲ್ಲಿ. ಬಟ್ ಏನಾದ್ರು ಸೋತೋಗ್ಬಿಡ್ತು ಇಂಡಿಯಾ ಅಗೇನ್ಸ್ಟ್ ಅಂದರೆ, ನೀವು ಸೂಪರ್ 8ಸಲ್ಲಿ 3 ಮ್ಯಾಚ್ ಗೆದ್ರೆ ಏನಪ್ಪ, ಸೆಮಿಫೈನಲ್ 1 ಮ್ಯಾಚ್ ಗೆಲ್ಲಿಲ್ವಲ್ಲ ನೀವು ಅಂತ ಮ್ಯಾಟ್ರ್ ಖಂಡಿತ ಬಂದೇ ಬರುತ್ತೆ. ನೋಡಿ, ಒಂದು ಟೀಮ್ ಇವಾಗ ಎಲಿಮಿನೇಟ್ ಆಗಿದೆ, 3ಕ್ಕೆ 3 ಸೂಪರ್ 8ಸಲ್ಲಿ ಗೆದ್ದಂಥ ಟೀಮು. ನಾಳೆ ಬರ್ತಾ ಇದೆ 3ಕ್ಕೆ 3 ಸೂಪರ್ 8ಸಲ್ಲಿ ಗೆದ್ದಿರೋಂಥ ಟೀಮು. ಒಂದು ವೇಳೆ ಇಂಡಿಯಾ ಎಂಟ್ರಿ ಕೊಡ್ತು ಅಂತ ಅಂದರೆ, ಫೈನಲ್ಗೆ ನ್ಯೂಜಿಲ್ಯಾಂಡ್ ಅಗೇನ್ಸ್ಟ್ ಎಂಟ್ರಿ ಕೊಡ್ತು ಅಂತ ಅಂದರೆ, ನೋಡಿ ಇಲ್ಲಿ 3ಕ್ಕೆ 3 ಸೂಪರ್ 8ಸಲ್ಲಿ ಗೆದ್ದಂಥ ಟೀಮ್ಗಳು 2 ಕೂಡ ಸಿಕ್ಕಾಪಟ್ಟೆ ಉರ್ಕೊಂಡು ಟ್ರಿಗರ್ ಆಗಿ ಒಂಥರ ನೋಡಿ ಬ್ಲಾಸ್ಟ್ ಆಗೋಗ್ಬಿಡ್ತಾರೆ. ಹೌದು ಗುರು, ಅದೇ ಥರ ಆಗ್ತಾ ಇರೋದು ಇವಾಗ. ಸೌತ್ ಆಫ್ರಿಕಾಗ ಅವ್ರಿಗೆ ಉರ್ದಿರೋ ಅಷ್ಟು ಯಾರಿಗೂ ಉರ್ದಿರಲ್ಲ ಈ ಟೂರ್ನಮೆಂಟ್. ಅವ್ರ ಥರ ಕನ್ವಿನ್ಸಿಂಗ್ ಆಗಿ ಯಾವ ಟೀಮು ಕೂಡ ಆಡಲಿಲ್ಲ, ಯಾವ ಟೀಮು ಕೂಡ ಆಡಿಲ್ಲ. ಇನ್ಫ್ಯಾಕ್ಟ್ ಇಂಗ್ಲೆಂಡು ಕೂಡ ಆಡಿಲ್ಲ ಅವ್ರ ಥರ ಕನ್ವಿನ್ಸಿಂಗ್ ಆಗಿ, ಆ ರೇಂಜಿಗೆ ಕನ್ವಿನ್ಸಿಂಗ್ ಆಗಿ ಆಡ್ದಂಥ ಆ ಥರ ಪ್ಲ್ಯಾನು, ಆ ಥರ ಒಂದು ಟ್ಯಾಕ್ಟಿಕ್ಸು, ಆ ಥರ ಒಂದು ಸ್ಟ್ರಾಟಜಿ, ಆ ಥರ ಒಂದು ಬ್ಲೂ ಪ್ರಿಂಟು, ಆ ಥರ ಒಂದು ಸ್ಕೀಮು ಎಲ್ಲೋಯ್ತು ಇವತ್ತು. ಬಿಟ್ಬಿಟ್ಟಿದ್ರು ಮ್ಯಾಚ್ನ, ಬಿಟ್ಬಿಟ್ರು ಪೋಪ್ಳೆಲ್ಲೇ ಬಿಟ್ಬಿಟ್ರು ಮ್ಯಾಚ್ನ. ಪೋಪ್ಳೆಲ್ಲೇ 84 ರನ್ ಹೊಡೆದು ಚಚ್ಚಾಕ್ಬಿಟ್ರು. ಹಂಗೆ 84 ರನ್ ಪೋಪ್ಳೆಲಿ, 10 ಓವರಿಗೆ 124 ರನ್ನಲ್ಲಿ. ಫಿನಾಲ್ ನಾಡಿದ್ದು ಏನಪ್ಪ ಹಬ್ಬ ಮಾಡಾಕ್ಬಿಟ್ರು ಇವತ್ತು. ದಾಖಲೆ ಮೇಲೆ ದಾಖಲೆ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಇವತ್ತು. ನಾಕ್ಔಟ್ಸ್ ಅಂತ ಬಂದಾಗ T20 ವರ್ಲ್ಡ್ ಕಪ್ ನಾಕ್ಔಟ್ಸಲ್ಲಿ ಯಾವ ಮಗನೂ ಸೆಂಚುರಿ ಹೊಡೆದಿಲ್ಲ. ಫಾರ್ ಅ ವೆರಿ ಫಸ್ಟ್ ಟೈಮ್ ಸೆಂಚುರಿ ಹೊಡೆದಿರೋದು ಯಾರು ಅಂದರೆ ಅದು ನ್ಯೂಜಿಲ್ಯಾಂಡ್ನ ಬ್ಯಾಟ್ರು ಮಾರ್ಕ್ ದ ನೇಮ್ ಫೆನ್ ಆಲನ್. 33 ಬಾಲ್ಗೆ ಬಂದಂಥ ವರ್ಲ್ಡ್ ಕಪ್ 100. ವರ್ಲ್ಡ್ ಕಪ್ಪಲ್ಲೇ ಇದು ಫಾಸ್ಟೆಸ್ಟ್ 100. ಇನ್ಫ್ಯಾಕ್ಟ್ ಸ್ಟ್ಯಾಂಡರ್ಡ್ಸ್ ನೋಡ್ತು ಅಂದರೆ ಇದನ್ನ ಖಂಡಿತ ಯಾರ್ಯಾರೋ ಹೊಡೆದಿರ್ಬೋದು, 27 ಬಾಲಿಗೆ 30 ಬಾಲ್ಗೆ ಎಲ್ಲ ಹೊಡೆದಿರ್ಬೋದು. ಬಟ್ ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ನೋಡಿದಾಗ ಈ ಥರ 7 ಮ್ಯಾಚ್ನ ಗೆದ್ದಿರೋಂಥ ಟೀಮ್ ಮೇಲೆ ಈ ಥರ ಒಂದು 33 ಬಾಲ್ಗೆ ಒಂದು ಸೆಂಚುರಿ ಹೊಡಿತಾರೆ ಅಂತಂದರೆ, ಅದು ಮಸ್ಮಿನ್ ಮ್ಯಾಚಲ್ಲಿ ಹೊಡಿತಾರೆ ಅಂತಂದರೆ ಇದರ ಲೆವೆಲ್ಲೇ ಬೇರೆ ಗುರು. ವರ್ಲ್ಡ್ ರೆಕಾರ್ಡ್ಗಳ ಲಿಸ್ಟಲ್ಲಿ ಇವ್ರದ್ದು ಕೂಡ ಒಂದು ಲಿಸ್ಟಿಗೆ ಬರುತ್ತೆ. ಬಟ್ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಇವ್ರದ್ದೇ ಟಾಪ್ ಲಿಸ್ಟಿಗೆ ಬರುತ್ತೆ. ಸ್ಪೆಷಲ್ ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿದ್ರಪ್ಪ ಇವತ್ತು. ಫಾಸ್ಟೆಸ್ಟ್ ಚೇಸ್ ಬೇರೆ ಆಗಿರೋದು ಇವತ್ತು. ಏನೇನೋ ರೆಕಾರ್ಡ್ಗಳು ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಇವತ್ತು. ಸೌತ್ ಆಫ್ರಿಕಾದವ್ರು ಹತ್ಕೊಂಡು ಹೋಗೋದೊಂದು ಬಾಕಿ ಇವತ್ತು. ಇನ್ನೇನೇ ಕೇಳ್ತಾರೆ, ಅಲ್ಲಿ ಏನಾದ್ರು ಕ್ಲೋಸಿಗೆ ಬಂದಿತ್ತು ಅಂದರೆ ಅಳ್ಬೋದಾಗಿತ್ತು ಅವರು. ಕ್ಲೋಸ್ಗೂ ಬಂದಿಲ್ಲ. ಇದು ಒಂಥರ ಅಜೀಬ್ ಸೋಲಿದು, ಅಷ್ಟೆಷ್ಟು ಸೋಲಿದು. ಏನಾದ್ರು ಬಾಟಮಿಗೆ ಬಂದ್ಬಿಟ್ಟಿರೋ ಲಾಸ್ಟ್ ಓವರ್ವರೆಗೂ ಬಂದಿದ್ರು ಸೋತೋಗ್ಬಿಟ್ಟಿತ್ತು ಅಂದರೆ ಅವ್ರಿಗೆ ಹರ್ಟ್ ಆಗೋದವ್ರಿಗೆ. ಇವಾಗ ಅಳೋವಂಥ ಅವಶ್ಯಕತೆನೇ ಇಲ್ಲ ಅಲ್ಲಿ. ಅವರೊಂದು ಬಾಡಿ ಲ್ಯಾಂಗ್ವೇಜೇ ಹೇಳ್ತಾ ಇತ್ತು, ಅವರು ಒಳಗಡೆ ಅಳ್ತಾ ಇದ್ದಾರೆ ಅಂತ. ಏನಪ್ಪ ಇದು ಕತೆ, ಹಿಂಗೆಲ್ಲ ಆಡ್ಕೊಂಬಂದ್ಬಿಟ್ಟು
ಹಿಂಗೆಲ್ಲ ಆಗ್ಬಿಟ್ಟು ಸೋತೋಗ್ಬಿಡ್ತು. ಮೋಸ್ಟ್ ಫೇವ್ರೇಟ್ಸ್ ಇದ್ದಿದ್ದು ಸೌತ್ ಆಫ್ರಿಕಾನೇ ಇವತ್ತಿನ ಮ್ಯಾಚ್ನ ಗೆಲ್ಲೋದಕ್ಕೆ. ಇವತ್ತು ಅವರನ್ನೇ ಸೋತಿದ್ದಾರೆ ಅಂತ ಹೇಳಬೇಕು. ಅವ್ರಿಗಿದ್ದಂಥ ಸ್ಟ್ಯಾಂಡರ್ಡ್ಸ್ಗೆ, ಅವರ ಬ್ಯಾಟಿಂಗ್ ಯೂನಿಟ್ಗೆ, ಅವರಾದಂಥ ಕೊಲ್ಯಾಪ್ಸ್ಗೆ ಎಲ್ಲ ಆಡಿದ್ರಪ್ಪ. ಡೆವಾಲ್ಡ್ ಬ್ರೇವಿಸ್ ಒಬ್ಬರು, ಈ ಕಡೆಯಿಂದ ಅಲ್ಲಿ ಸ್ಟಪ್ಸು ಮತ್ತು ಮಾರ್ಕೋ ಆನ್ಸನ್ ಬೌಲರ್ ಬಂದ್ಬಿಟ್ಟು ನಿಂತ್ಕೊಂಡು ಆಡಬೇಕಲ್ಲಿ. ಹೌದು, ಬೌಲಿಂಗ್ ಆಲ್ರೌಂಡರ್ ಅವರು. ಬ್ಯಾಟಿಂಗ್ ಏನು ಆಡಿದ್ರು ಇವರು? ಏನೂ ಆಡಿಲ್ಲ. ಕಿತ್ಕೊಂಡು ಹೋಯ್ತು ಅಷ್ಟೇ ಬ್ಯಾಟಿಂಗ್ ಯೂನಿಟ್. ಕೊಲ್ಯಾಪ್ಸು ಎಷ್ಟು 77ಕ್ಕೆ 5 ವಿಕೆಟ್ ಡಮಾರು. ಇನ್ನು ಅಲ್ಲಿಂದ ಎದ್ದಿರೋದು ಆ ಸ್ಟಪ್ಸು ಮತ್ತು ಮಾರ್ಕೋ ಆನ್ಸನ್ ಬ್ಯಾಟಿಂಗಿಂದ ಅಲ್ಲೊಂದೆಷ್ಟು ಒಂದು 70+ ಪಾರ್ಟ್ನರ್ಶಿಪ್ ಏನೋ ಬಿಲ್ಡ್ ಆಯ್ತು ಅವ್ರಿಬ್ಬರದು. ಅಲ್ಲಿಂದ ರಿಕವರ್ ಆಗಿರೋದು ಆ 6 ವಿಕೆಟ್ ಪಾರ್ಟ್ನರ್ಶಿಪ್ಪಿಂದ. ಇಲ್ಲ ಅಂತಂದರೆ ಇವರು ಕರೆಕ್ಟಾಗಿ 120-130 ಕೂಡ ಹೊಡಿತಾ ಇರಲಿಲ್ಲ. ಮಾರ್ಕೋ ಆನ್ಸನ್ ಎಟ್ಗಾಡಿರಲಿಲ್ಲ ಅಂತಂದಿದ್ರೆ. ಮಾರ್ಕೋ ಆನ್ಸನ್ ಬಂದ್ಬಿಟ್ಟು 50 ಹೊಡಿಬೇಕಾಯ್ತಲ್ಲಿ. ಆ ಬಾಟಮಲ್ಲಿ ಬರೋವಂಥವ್ರು ಬಂದ್ಬಿಟ್ಟು 50 ಹೊಡಿಬೇಕಾಯ್ತಲ್ಲಿ. ಸೊ ಬ್ಯಾಟಿಂಗ್ ಕೊಲಾಪ್ಸ್ ಅಷ್ಟೇ ಗುರು. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ರಚಿನ್ ರವೀಂದ್ರ ಆಗಿರಲಿ, ಇವತ್ತು ಹೆನ್ರಿ ಆಗಿರಲಿ, ಮೆಕಾಂಕಿನ ಮರೆಯೋಂಗೆ ಇಲ್ಲ ಗುರು. ನೋಡಿ ಅವ್ರು ಮರ್ತೋದ್ರು. ಪವರ್ ಪ್ಲೇಲಿ ವಿಕೆಟ್ ಎತ್ತುತ್ತಾ ಇದ್ದಂಗೆ ಮರ್ತೋಗ್ಬಿಟ್ರು ಬೌಲಿಂಗ್ಗೆ. ಆಮೇಲೆ ಅಷ್ಟೇ ಸಿಗಲಿಲ್ಲ ಅವ್ರಿಗೆ. ಬಟ್ 2ನೇ ಓವರ್ ಬರ್ತಾರೆ. ಫಸ್ಟ್ ಓವರ್ ಆ್ಯಕ್ಚುಲಿ 6ನ ಹೊಡೆದಿರ್ತಾರೆ ಕ್ವಿಂಟನ್ ಡಿಕಾಕ್ ಅವರು ಹೆನ್ರಿಗೆ. ಕ್ವಿಂಟನ್ ಡಿಕಾಕ್ ವಿಕೆಟ್ ಹೆಂಗೆ ಎದ್ದಿದ್ದಾರೆ ಅಂತಂದರೆ 4 ಹೊಡಿತಾರೆ ಇವರಿಗೆ, ಮೆಕಾಂಕಿಗೆ. ಹಂಗೇನೆ ಪುಲ್ ಹೊಡಿಯೋದಕ್ಕೆ ಹೋಗ್ತಾರೆ, ಎತ್ತಾಕೋದಕ್ಕೆ ಅಂತ ಹೋಗ್ತಾರೆ, ಎತ್ತೋಗಾಗಲಿಲ್ಲ, ಏನೂ ಆಗೋಕ್ಕಾಗಿಲ್ಲ. ಸೀದಾ ಮಿಡಾನ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಪುಲ್ ಹೊಡಿಯೋದಕ್ಕೆ ಹೋಗ್ಬಿಟ್ಟು ಫುಲ್ಲು ಫೈಲ್ಯೂರ್ ಆಯ್ತಲ್ಲಿ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅಮ್ಮ. ಬಂದಂಥ ರಿಯಾನ್ ರಿಕಲ್ಟನು ಆ ಪಾಯಿಂಟಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಪಟ್ ನನಗೆ ಮೆಕಾಂಕಿ ಹಂಗೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಅಂದ್ಕೊಂಡಿರಲಿಲ್ಲ ಅವರು 2 ವಿಕೆಟ್ ಬೀಳುತ್ತೆ ಇಲ್ಲಿ ಪಟ್ಟನಿಗೆ. ಇವ್ರಿಗೆ ವಿಕೆಟ್ ಬೀಳುತ್ತೆ ಅಂತ ನಾನು ಕೂಡ ಅಂದ್ಕೊಟ್ಟಿರಲ್ಲ ಮೆಕಾಂಕಿಗೆ. ಅದು ಇಷ್ಟು ಬೇಗ ವಿಕೆಟ್ ಬೀಳುತ್ತೆ. 2 ಬ್ಯಾಕ್ ಟು ಬ್ಯಾಕ್, 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು ಬೀಳುತ್ತೆ ಅಂತ. ಸೊ ಆ 2 ವಿಕೆಟ್ ಬೀಳ್ತಿದ್ದಂಗೆ ಅಲ್ಲೇ ಪುಲ್ ಆಗೋಯ್ತು ಗೇಮು. ಅಲ್ಲೇ ಅವರು ಒಂಥರ ಒಂದು ಮೈಂಡ್ ಸೆಟ್ ಬಂದ್ಬಿಡ್ತಾರೆ, ಕನ್ಸಾಲಿಡೇಷನ್ ಮೈಂಡ್ ಸೆಟ್ ಬಂದ್ಬಿಡ್ತು. ಇನ್ಫ್ಯಾಕ್ಟ್ 4ನೇ ಓವರು ಕೂಡ ವಿಕೆಟ್ ಬೀಳಬೇಕಾಗಿರುತ್ತೆ. ರಚಿನ್ ರವೀಂದ್ರ ಕ್ಯಾಚ್ನ ಡ್ರಾಪ್ ಮಾಡಿಬಿಡ್ತಾರೆ. ಮಾರ್ಕ್ರಮ್ ಅವ್ರದ್ದು 3 ರನ್ ಅಷ್ಟೇ ಇರುತ್ತೆ. ಆ ಕ್ಯಾಚ್ನ ಎತ್ತಾಕೊಂಡಿತ್ತು ಅಂದರೆ ಇನ್ನೇನಲ್ಲಿ, ಆ ಕ್ಯಾಚ್ ಎತ್ತಾಕೊಂಡಿರೋ ಅಷ್ಟೇ, ಎತ್ತಾಕೊಂಡಿಲ್ಲ ಅನ್ನೋ ಅಷ್ಟೇ, ಸೋತ್ರಲ್ಲ ಅಲ್ಲಿ. ನೋಡಿ ಅದನ್ನು ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇವ್ರದನ್ನು ಕೂಡ ಕ್ಯಾಚ್ನ ಡ್ರಾಪ್ ಮಾಡಲಿ. ಇವತ್ತು ಏನಂತ ಆನ್ ಪಾಯಿಂಟ್ ಫೀಲ್ಡಿಂಗ್ ಏನು ಮಾಡಿಲ್ಲ, ಸಖತ್ತಾಗಿರೋ ಎಕ್ಸ್ಟ್ರಾರ್ಡಿನರಿ ಬೌಲಿಂಗು ಕೂಡ ಏನು ಮಾಡಿಲ್ಲ. ಇವರು ಡಬ್ಬಾ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ತೀನಿ ಅಷ್ಟೇ. ಹೌದು, ಟಾಸ್ ಮ್ಯಾಟ್ರ್ ಆಯ್ತು, ಇಲ್ಲ ಅಂತಲ್ಲ. ಡ್ಯೂ ಫ್ಯಾಕ್ಟರ್ ಕೂಡ ಎಫೆಕ್ಟ್ ಆಯಿತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದಕ್ಕೆ ಅಷ್ಟು ಈಸಿ ಇರಲಿಲ್ಲ. ಇಂಡಿಯಾ ಮ್ಯಾಚ್ನ ಕಡಕ್ಕಾಗಿ ನೋಡ್ಕೊಂಬಂದಿದ್ರು. 2 ಟೀಮು ನೋಡ್ಕೊಂಬಂದಿರಲಿಲ್ಲ ಅಂತಲ್ಲ. ಯಾಕಂದ್ರೆ ಹಿಡನ್ ಗಾರ್ಡನ್ಸಲ್ಲಿ ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ನೋಡ್ತು ಅಂತಂದ. ಅಂದರೆ ನಾವು ಲಾಸ್ಟ್ ಮ್ಯಾಚ್ನ ನೋಡ್ತು ಅಂತಂದರೆ ನಾವೇ ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡು ಚೇಸ್ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ನೋಡಿ ನ್ಯೂಜಿಲೆಂಡ್ ಅವ್ರು ಯಾವ ಥರ ಚೇಸ್ ಮಾಡಿದ್ರು, ಯಾವ ಥರ ಗುಮ್ಮ ಹಾಕ್ಬಿಟ್ರು. ನಾವು ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡೇ ಚೇಸ್ ಮಾಡಿದ್ವಿ ನಮ್ಮ ಆಪೋನೆಂಟ್ ಎಗೇನ್ಸ್ಟು. ಬಟ್ ಅಂದರೆ ವೆಸ್ಟ್ ಇಂಡೀಸ್ ಎಗೇನ್ಸ್ಟು ಇನ್ನೂ ಕನ್ವಿನ್ಸಿಂಗ್ ವಿಕ್ಟ್ರಿ ಬೇಕಾಗಿತ್ತು ಅಂತ ಅನ್ಸುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆಡೋಕ್ಕೆ ಸ್ವಲ್ಪ ಈಸಿಯಾಗಿಯೇ ಇತ್ತು. ಸ್ವಲ್ಪ ಏನು ಗುರು ಹೆವಿಯಾಗಿ ಈಸಿ ಆಗಿತ್ತು. ಬಾಲ್ ಸ್ಕಿಡ್ ಆಗಿ ಬರ್ತಾಯಿತ್ತು. ಇನ್ಫ್ಯಾಕ್ಟ್ ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟೊಂದು ಈಸಿ ಇರಲಿಲ್ಲ. ಟಾಸ್ ಹಂಗೆ ನೋಡೋಕೆ ಹೋದರೆ ಈ ಒಂದು ಮ್ಯಾಚಲ್ಲಿ ಮ್ಯಾಟ್ರ್ ಆಯಿತು ಅಂತ ಅನ್ನಿಸ್ತು. ನ್ಯೂಜಿಲೆಂಡ್ ಅವ್ರು ನೋಡ್ಕೊಂಬಂದಿದ್ರು. ಇನ್ಫ್ಯಾಕ್ಟ್ ಇವರು ಕೂಡ ಟಾಸ್ ಗೆದ್ದರೆ ಬೌಲಿಂಗ್ನ ಆಯ್ಕೆ ಮಾಡ್ಕೊಂತಾರೆ, ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾ ಇರಲಿಲ್ಲ. ಸೊ ಟಾಸ್ ಸಿಕ್ಕಾಪಟ್ಟೆ ಎಫೆಕ್ಟ್ ಆಯಿತು ಅಂತ ಹೇಳಬೇಕು ಮ್ಯಾಮ್. ಏನೇ ಮ್ಯಾಟ್ರ್ ಆಗಲಿ ರೀಸನ್ ಎಲ್ಲ ಕೊಡೋಂಗಿಲ್ಲ. ನೋಡಿ ಡೇವಿಡ್ ಮಿಲ್ಲರ್ ಔಟ್ ಆಗ್ತಾರೆ, ರಚಿನ್ ರವೀಂದ್ರ ಬಂದ್ಬಿಟ್ಟು ವಿಕೆಟ್ ಎತ್ತುತ್ತಾರೆ. ಈ ಕಡೆಯಿಂದ ನೋಡಿ ಮಾರ್ಕ್ರಮ್ ಅವರ ವಿಕೆಟ್ನ ಇವರೇ ಕ್ಯಾಚ್ ಡ್ರಾಪ್ ಮಾಡಿರ್ತಾರೆ. ರಚಿನ್ ರವೀಂದ್ರನೇ ಬಂದ್ಬಿಟ್ಟು ವಿಕೆಟ್ ಎತ್ತಾರೆ ಮಾರ್ಕ್ರಮ್ ಅವ್ರದ್ದು. ಕ್ಯಾಚ್ ಡ್ರಾಪ್ ಆದ್ರೂ ಕೂಡ ಇವರು ಕನ್ವರ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಮಿಲ್ಲರ್ದೊಂದು ಚಾನ್ಸ್ ಇತ್ತು, ಈ ಕಡೆಯಿಂದ ಆಡನ್ ಮಾರ್ಕ್ರಮ್ ಅವ್ರದ್ದೊಂದು ಚಾನ್ಸ್ ಇತ್ತು. ಚಾನ್ಸ್ ಸಿಕ್ಕಿದ್ರೂ ಕೂಡ ಆಪರ್ಚುನಿಟಿ ಗ್ರಾಮ್ ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ಇದಕ್ಕಿಂತ ಒಂದು ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ನ ಇನ್ನೂ ಒಂದು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆಡನ್ ಮಾರ್ಕ್ರಮ್ ಅವರು ಟೂರ್ನಮೆಂಟಲ್ಲಿ ಹೆವಿ ರನ್ಸ್ಗಳನ್ನ ಹೊಡೆದಿದ್ರು. ಕ್ಯಾಚ್ ಡ್ರಾಪ್ ಆದ್ರೂ ಸಹ ಅವ್ರಿಗೊಂದು ಆಪರ್ಚುನಿಟಿ ಸಿಕ್ಕಿದ್ರೂ ಕೂಡ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಜವಾಗ್ಲೂ ಡಿಸಪಾಯಿಂಟಿಂಗ್ ಆಗೇನೆ ಇತ್ತು ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಅದೇ ಪಾಪ ಕ್ರೆಡಿಟ್ ಕೊಡಬೇಕಾಗಿರೋದು ಮಾರ್ಕೋ ಆನ್ಸನ್ಗೆ. ಅಯ್ಯೋ ಪಾಪ ಅಂತ ಅನ್ನಿಸ್ತು ಅವ್ರು ನಿಂತ್ಕೊಂಡು ಲಾಸ್ಟ್ವರೆಗೂ ಆಡಬೇಕಾದ್ರೆ. ಜೇಮ್ಸ್ ನೀಶಮ್ಗೆ 1 ಓವರ್ ಸರಿಯಾಗಿ ಚಚ್ಚುತ್ತಾರೆ, 17ನೇ ಓವರ್ ಅಂತ ಕಾಣಿಸುತ್ತೆ. ಅದೊಂದು ಬಿಡ್ತು ಅಂದರೆ ಒಂದು 3 ಓವರ್ ಚೆನ್ನಾಗಿ ರನ್ಸ್ ಬಂದೋಗ್ರು. ಆವಾಗಲೇ ಗೊತ್ತಾಯಿತು ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಎಕ್ಸ್ಪೆಷಲಿ ಒಂದು 15, 16 ಆ್ಯಂಡ್ 17 ಓವರ್ ಅಲ್ಲ 16, 17 ಆ್ಯಂಡ್ 18th ಓವರು ರನ್ಸ್ಗಳು ಚೆನ್ನಾಗಿ ಬಂದೋ ಸೌತ್ ಆಫ್ರಿಕಾಗೆ. ಅವಾಗ ಗೊತ್ತಾಯಿತು ಇಲ್ಲ ಅವರು ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸಾಕತ್ತಾಗಿದೆ, ಹಾಕೊಂಡು ಚಚ್ಬೋದು. ನಾನು ಹೇಳಿದ್ದೆ ನಿಮಗೆ ಪ್ರಿವ್ಯೂಲಿ, ಹೌದು ಸೌತ್ ಆಫ್ರಿಕಾ ಗೆಲ್ಲುತ್ತೆ ಅಂತ ಹೇಳಿದ್ದೆ. ನನಗೆ ಕಾನ್ಫಿಡೆನ್ಸ್ ಇತ್ತು ಸೌತ್ ಆಫ್ರಿಕನ್ಸ್ ಮೇಲೆ. ಬಟ್ ಆಡಿರೋ ರೀತಿ ನೋಡ್ತು ನನಗೆ ತೀರಾ ಬೇಜಾರಾಗೋಯ್ತು ಸೌತ್ ಆಫ್ರಿಕನ್ಸ್ ಮೇಲೆ. ಈ ಥರ ಸೋಲ್ತಾರ ಗುರು, ಸೋಲೋದು ಓಕೆ. ನಾವು ಸೌತ್ ಆಫ್ರಿಕನ್ಸ್ ಈ ಥರ ನೋಡೇ ಇಲ್ಲ. ಎಂತೆಂಥ ಮ್ಯಾಚ್ನ ಆಡಿರೋಂಥ ಸೌತ್ ಆಫ್ರಿಕನ್ಸು, ಅದು ಇವ್ರ ಮೇಲೇ ಸಿಕ್ಕಾಪಟ್ಟೆ ಬಾಟಮ್ಗೆ ಬರುವಂಥದ್ದು, ಎಡ್ಜ್ ಆಫ್ ದ ಸೈಡ್ ನೋಡುವಂಥ ಮ್ಯಾಚ್ಗಳು, ಅಂಥ ಮ್ಯಾಚ್ಗಳನ್ನ ನೋಡಿದ್ದೀವಿ. ಬಟ್ ಈ ಥರ ಒಂದು ಸೈಡ್ ಯಾವುದೋ ಒಳ್ಳೆ ಅಸೋಸಿಯೇಟ್ ನೇಷನ್ ಹೊಡೆದಂಗೆ ಇತ್ತಿವರು. ಆ ಥರ ಸೋಲೋದಿದೆಯಲ್ಲ, ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೌತ್ ಆಫ್ರಿಕನ್ಸಿಂದ. ಪೈಪೋಟಿ ಇರಬೇಕು ಸೆಮಿಫೈನಲ್ ಮ್ಯಾಚು ಅಂತಂದರೆ. ಒಂದು ಮ್ಯಾಚ್ನ ಸೋಲ್ದೇ ಇರೋಂಥ ಟೀಮ್ ಬಂದ್ಬಿಟ್ಟು ಈ ಥರ ಸೋಲುತ್ತೆ ಅಂತಂದರೆ ಇದು ಹಲ್ಟ್ ಆಗೋದಿಲ್ವಾ? ಖಂಡಿತ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಹಲ್ಟ್ ಆಗುತ್ತೆ. ಸೌತ್ ಆಫ್ರಿಕನ್ಸ್ಗಿಂತ ಯಾವ ರೇಂಜಿಗೆ ಹಲ್ಟ್ ಆಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಇತ್ತು ಇವರೇ ಗೆಲ್ತಾರೆ ಅಂತ.
ಅಟ್ಲೀಸ್ಟ್ ಫೈಟ್ ಕೊಡ್ತಾರೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಏನೂ ಇಲ್ಲದೆ ಇರೋದು ಸಿಕ್ಕಾಪಟ್ಟೆ ಒಂಥರ ಹೆವಿ ಬೇಜಾರಾಗುತ್ತೆ. ಈ ರೇಂಜಿಗೆ ಹೊಡೆದಾಗ ಗುರು ಫಿನ್ ಆಲನ್ ಜೊತೆಗೆ ಟಿಮ್ ಶೆಫರ್ಡ್ ಹೇಳಿದ್ದೆ ಇವರಿಬ್ಬರು ಆಡಿದ್ರು ಅಂತಂದರೆ ಪಕ್ಕ ನ್ಯೂಜಿಲ್ಯಾಂಡ್ದ ಗೇಮು ಅಂತ, ಇವರಿಬ್ಬರು ವಿಕೆಟ್ ಆದಷ್ಟು ಬೇಗ ಎತ್ತಬೇಕು ಅಂತಲೂ ಪ್ರಿವ್ಯೂಲ್ ಹೇಳಿದ್ದೆ. ಸೊ ಅವರಿಬ್ಬರೇ ಆಡ್ಬಿಟ್ರಲ್ಲ, ಅವರಿಬ್ಬರೇ ಸಾಕಾಗಿತ್ತು ಮ್ಯಾಚ್ನ ಗೆಲ್ಸೋದಕ್ಕೆ. ಅಲ್ಲಿ ಇನ್ನು 117 ರನ್ನ ಪಾರ್ಟ್ನರ್ಶಿಪ್ಪು, 117 ರನ್ನ ಪಾರ್ಟ್ನರ್ಶಿಪ್ಪು, ಆಲ್ಮೋಸ್ಟ್ ಎಷ್ಟು 9ನೇ ಓವರ್ 10ನೇ ಓವರ್ಗೂ ಬಿದ್ದಂಥ ವಿಕೆಟ್ ಅದು. ಇನ್ಫ್ಯಾಕ್ಟ್ ಕಾಮಿಡಿ ಏನು ಅಂತಂದರೆ ರಬಡ ಬೌಲಿಂಗ್ ಮಾಡಿದ್ರೆ ಇವ್ರದ್ದು ಟಿಮ್ ಶೆಫರ್ಡ್ ಅವರ ವಿಕೆಟು ಬೈಲ್ಸ್ಗೆ ಬಾಲ್ ಟಚ್ ಆಗುತ್ತೆ, ಬೈಲ್ಸ್ ಬೌಂಡ್ರಿಗೆ ಹೋಗೈತೆ ಗುರು. ಇವ್ರು ಹೊಡಿತಾ ಇರೋದಕ್ಕಿಂತ ಅಂದರೆ ಸೌತ್ ಆಫ್ರಿಕನ್ಸ್ ಹೊಡೆದಿದ್ಕಿಂತ ರಬಾಡ ಅವ್ರನ್ನ ಬೌಂಡ್ರಿಗೆ ಕಳಿಸಿದ್ರು ಬೈಲ್ಸ್ನ. ಅಲ್ಲಿ ಬ್ಯಾಟಿಂದ ಹೊಡೆಯೋದಕ್ಕಿಂತ ಬಾಲಲ್ಲೇ ಕಳಿಸ್ಬಿಟ್ಟಿದ್ರು. ಆ ರೇಂಜಿಗೆ ಎಗರ್ಕೊಂಡು ಹೊರಟೋಗ್ಬಿಟ್ಟಿತ್ತು. ಈ ರೇಂಜಿಗೆ ಬೈಲ್ಸು ಟ್ರಾವೆಲ್ ಆಗಿರೋದು ನೋಡಿಲ್ಲ, ಕ್ರಿಕೆಟ್ ಹಿಸ್ಟ್ರಿಲೇ ನೋಡಿಲ್ಲ, ಬೌಂಡ್ರೇ ಹೋಗ್ಬಿದ್ದಿತ್ತು. ಪವರ್ ಪ್ಲೇಗೆ ರನ್ನೇ ಬಾಲ್ ಬಂದ್ಬಿಟ್ಟಿತ್ತು, 170 ಟಾರ್ಗೆಟ್ ಇರ್ಬೋದು. ಪವರ್ ಪ್ಲೇಗೆ ರನ್ನೇ ಬಾಲ್ 84 ರನ್ನು ಪವರ್ ಪ್ಲೇಲೆ ಹೊಡಿತಾ ಇದ್ದಂಗೆ ಹಾಕೊಂಡು ಗುಮ್ಮಾಡ್ತಾ ಇದ್ದಂಗೆ ಎಲ್ಲಿ ಕಾರ್ಬನ್ ಬಾಸಿಗೆ ಚಚ್ಚಾಕ್ಬಿಟ್ರೆ ಹಂಗೇನೆ ಹಾಕೊಂಡು ಫಿನಾಲ ಲಾಸ್ಟ್ ಓವರು 6ನೇ ಓವರ್ ಪವರ್ ಪ್ಲೇಲಿ 22 ರನ್ ಬಂದ್ಬಿಡ್ತಲ್ಲಿ. ಏನು ಎತ್ತೋತಾವ್ರ ಮೇಲ್ಗಡೆ, ಸುಮ್ಮನೆ ಎತ್ತೋತಾವ್ರ ಬ್ಯಾಟ್ನ ಕೆಳಗಡೆ ಇಡೋಂಥ ಸೀನೇ ಇಲ್ಲ ಅಲ್ಲಿ ಆ ಕಾರ್ಬಿನ್ ಬಾಷ್ಗೆ. ಪಾಪ ಅಯ್ಯೋ ಪಾಪ ಅನ್ಸ್ಬಿಡ್ತಾ ಬೌಲರ್ ನೋಡ್ತು ಅಂತಂದರೆ. ಎಲ್ಲರಿಗೂ ಹಾಕೊಂಡು ಚಚ್ಚಿರೋದೇ ಗುರು ಇವತ್ತು. ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇತ್ತು ಅವ್ರದ್ದು, ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಸೋಲ್ನ ಅಂತ, ಗೆಲ್ಲೋದಕ್ಕಾಗೋದಿಲ್ಲ ಈ ಮ್ಯಾಚ್ನ ಅಂತಲೂ ಕೂಡ ಗೊತ್ತಾಗಿತ್ತು. ಒಂದೇನು ಅಂತಂದರೆ ಒಂದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗಿತ್ತು ಇವ್ರು ಟಿಮ್ ಶೆಫರ್ಡ್ ಅವ್ರದ್ದು, ಮುಂಚೆನೇ ಕ್ರಿಯೇಟ್ ಆಗಿತ್ತು. ಆ ಕ್ವಿಂಟನ್ ಡಿಕಾಕ್ ಓಡ್ತಾವ್ರು 30 ಮೀಟ್ರ್ ಓಡೋಗವ್ರಲ್ಲಿ. ಪಾಪ ಅಲ್ಲಿ ಡೆವಾಲ್ಡ್ ಬ್ರೇವಿಸಲ್ಲಿ ಕಣ್ಮುಂದೆ ನಿಂತ್ಕೊಂಡು ಅವ್ರು ಕ್ಯಾಚ್ ಬಿಡೋದು ಬಿಟ್ಟು ಇವ್ರು ಅಲ್ಲಿಂದ ಓಡಾಗ್ಬಿಟ್ಟ, ಬಾಲ್ ಕೈಗೂ ಟಚ್ ಆಗಲಿಲ್ಲ. ಅಲ್ಲಿ ಕಾಲ್ ಕರೆಕ್ಟಾಗಿ ತೊಗೊಂಡಿತ್ತು ಅನ್ನೋ ಒಂದು ವಿಕೆಟ್ ಬಿದ್ದಿತ್ತು ಅಂತಂದರೆ ಅಟ್ಲೀಸ್ಟ್ ಏನಾರು ಒಂದು ಸ್ವಲ್ಪ ಆಗ್ಬೋದು ಅಂತ ಅನ್ಕೊಬೋದಾಗಿತ್ತಾ. ಸರಿಯಾಗಿ 117 ರನ್ ಪಾರ್ಟ್ನರ್ಶಿಪ್ ಇಟ್ಟವ್ರಲ್ಲಿ, 10 ಓವರ್ಗೆ 124 ಹೊಡೆಸ್ಕೊಂಡವ್ರಲ್ಲಿ. ಹೊಡೆದಿರೋ ಟಾರ್ಗೆಟ್ ಎಷ್ಟು, ಹೊಡೆಸ್ಕೊಂತ ರೇಟ್ ಎಷ್ಟು, ಏನಿಲ್ಲ ಗುರು. ಸೀರಿಯಸ್ಲಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಬೈ ಸೌತ್ ಆಫ್ರಿಕಾ. ಸೀರಿಯಸ್ಲಿ ಸೈಕ್ ಪರ್ಫಾರ್ಮೆನ್ಸ್ ಬೈ ನ್ಯೂಜಿಲ್ಯಾಂಡ್ ಟೀಮ್, ಎಸ್ಪೆಷಲಿ ಫಿನ್ ಆಲನ್. 33 ಬಾಲಿಗೆ ಸೆಂಚುರಿ ಹೊಡೆಯೋದಿದೆಯಲ್ಲ ಮಾಮ್, ಅದು ಇಂಥ ಒಂದು ನಾಕೌಟ್ ಮ್ಯಾಚಲ್ಲಿ ಇದರ ರೆಪ್ಯುಟೇಷನ್ನೇ ಬೇರೆ, ಲೆವೆಲ್ಲೇ ಬೇರೆ, ನಜ್ಜೆ ಇದಕ್ಕಿರೋಂಥ ವ್ಯಾಲ್ಯೂನೇ ಬೇರೆ. ನಿಮ್ಗೇನು ಸಪ ಇವತ್ತಿನ ಪರ್ಫಾರ್ಮೆನ್ಸು ನ್ಯೂಜಿಲ್ಯಾಂಡ್ದು ಒನ್ ಸೈಡೆಡ್ ಮಾಡಾಕ್ಬಿಟ್ರಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಪಾಪ ಅನ್ಸೋದು ಸೌತ್ ಆಫ್ರಿಕಾ ನೋಡ್ತಂದ್ರೆ ಬೇರೆ ಏನಿಲ್ಲ.